ಅಂತಕ್ಕಂಥದ್ದನ್ನ ಕಡಿಮೆಯ ವೆಚ್ಚದಲ್ಲಿ ಮಕ್ಕಳಿಗೆ ಶಿಕ್ಷಣ ದೊರಕಬೇಕು ಅಂತ ಹೇಳಿ 1,000 ಪಬ್ಲಿಕ್ ಶಾಲೆಗಳನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಆ ಇದ್ದಂಥ 14 ತಿಂಗಳಲ್ಲಿ 2ನೇ ಬಾರಿಗೆ ನಾನು ಪ್ರಯತ್ನ ಪಟ್ಟಿದ್ದು ನಿಜ. ಅದಕ್ಕೆ ಕ್ಷಮೆಯನ್ನು ಕೋರ್ತಾ ಇದ್ದೇನೆ. ನಾನು ಕನ್ನಡ ಭಾಷೆಯ ಮೇಲೆ ಇವತ್ತು ಏನೋ ಒಂದು ಇಂಗ್ಲಿಷ್ ಜ್ಞಾನವನ್ನು ಏರಬೇಕು ಅಂತಕ್ಕಂಥದ್ದಿಗೆ ತೆಗೆದುಕೊಂಡಂಥ ನಿರ್ಧಾರ ಅದಲ್ಲ. ನಮ್ಮ ಮುಂದಿನ ಹಳ್ಳಿಯ ಗ್ರಾಮೀಣ ಪ್ರದೇಶದ ಮಕ್ಕಳ ಬದುಕಿಗೆ ಒಂದು ಉತ್ತಮವಾದ ಶಿಕ್ಷಣ ಬೇಕಿದೆ. ಹಾಗಂತ ನಮ್ಮ ಭಾಷೆಯನ್ನು ನಾವು ಕಡೆಗಣಿಸ್ಲಿಕ್ಕಾಗೋದಿಲ್ಲ. ನಾನು ಪ್ರತಿಯೊಬ್ಬ ನಾಗರಿಕರಲ್ಲಿ ಈ ಒಂದು ಮಂಡ್ಯ ಜಿಲ್ಲೆಯ ಯಾವೊಂದು ಸಾಹಿತ್ಯದಲ್ಲಿ ಒಂದು ವಿಶೇಷವಂತ ಕೊಡುಗೆ ಕೊಟ್ಟಿರ್ತಕ್ಕಂಥ ಭೂಮಿ ಇದು. ನಾನು ದೊಡ್ಡ ದೊಡ್ಡ ಸಾಹಿತ್ಯಗಳ ಬಗ್ಗೆ ಈಗ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ, ಸಮಯ ಇಲ್ಲ. ಯಾವೊಂದು ಮೈಸೂರು ಮಾನಸ ಗಂಗೋತ್ರಿ ಒಂದು ಕಾಲದಲ್ಲಿ ದೊಡ್ಡ ದೊಡ್ಡ ಕನ್ನಡ ಪಂಡಿತರು ಸಾಹಿತಿಗಳನ್ನ ನಾಡಿಗೆ ಕೊಟ್ಟಂತ ಕೊಡುಗೆ ಏನಿದೆ. ಕುವೆಂಪು ಅವರಿರ್ಬೋದು, ರಾಷ್ಟ್ರಕವಿಗಳು, ಅನಾಕರು ಇರ್ಬೋದು. ತಾರಾಸು ಅವ್ರ ಬಗ್ಗೆ ಹೇಳೋದಾದ್ರೆ ಅವರ ದುರ್ಗಾಸ್ತಮಾನ ಕಥೆಯನ್ನು ನಾವು ಓದಲಿಕ್ಕೆ ಪ್ರಾರಂಭ ಮಾಡಿದ್ರೆ 1,000 ಪುಟಗಳ ಅವರ ಬರವಣಿಗೆ ಏನಿದೆ, ಮೈಯೆಲ್ಲ ರೋಮಾಂಚನವಾಗ್ತಕ್ಕಂಥ ಒಂದು ಆ ಬರವಣಿಗೆಯನ್ನು ನಾವು ಕಾಣಬಹುದು. ತಾರಾಸು ಅವರ ಬರವಣಿಗೆಯಲ್ಲಿ ಕೊನೆಯ ಹಂತದಲ್ಲಿ ಮದಕರಿ ನಾಯಕ ಸಾವಿಗೆ ಒಳಗಾಗ್ತಕ್ಕಂಥ ಸನ್ನಿವೇಶನ ಅವರು ವಿವರಣೆ ಕೊಟ್ಟಿರ್ತಕ್ಕಂಥದ್ದನ್ನು ನೋಡಿದಾಗ ಎಂಥ ಕಟಕನ ಕಣ್ಣಲ್ಲೂ ನೀರು ಬರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಅಷ್ಟು ಅಂತ ಒಂದು ಸಾಹಿತ್ಯಗಳನ್ನ ನಾವು ಕಂಡಿದ್ದೇವೆ. ಶಿವರಾಮ್ ಕಾರಂತರಿರ್ಬೋದು, ಪೂತಿನ ಅವರಿರ್ಬೋದು, DVG ಅವರಿರ್ಬೋದು. ಹೀಗೆ ಹೇಳ್ತಾ ಹೋದ್ರೆ ಹಲವಾರು ಆ ಸಂದರ್ಭದಲ್ಲಿ ಇನ್ನೂ ಹುಟ್ಟಿದ್ವೋ ಇಲ್ವೋ ಗೊತ್ತಿಲ್ಲ, ಕೆಲವರೆಲ್ಲ ಇದ್ದಾರೆ. ಅಂತ ಒಂದು ಸಾಹಿತ್ಯವನ್ನ ಇವತ್ತು ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಈ ಭಾಷೆಯ ಒಂದು ಶಕ್ತಿಯನ್ನು ತುಂಬಿದಂತ ನಮ್ಮನ್ನು ಅಗಲಿ ಹೋಗಿರ್ತಕ್ಕಂಥ ಹಲವಾರು ಪುಣ್ಯಾತ್ಮರೇನಿದ್ದಾರೆ. ಅದರ ಜೊತೆಯಲ್ಲಿ ಇತ್ತೀಚಿನ ಪೀಳಿಗೆಯ ಸಾಹಿತಿಗಳು, ಬಹುಶಃ ವ್ಯಾಸರಾಯ್ ಬಲ್ಲಾಳರು, ಸ್ವಲ್ಪ ನನಗೆ ಹೆಚ್ಚಿನ ವ್ಯಾಸರಾಯ್ ಬಲ್ಲಾಳರ ಕಾದಂಬರಿಗಳನ್ನು ಓದಾಗ ಸ್ವಲ್ಪ ಆಕರ್ಷಣೆಗೆ ಒಳಗಾದಂಥವನು. ಅದಷ್ಟೇ ಅಲ್ಲ, ಇತ್ತೀಚೆಗೆ ಒಬ್ಬ ಸರ್ಕಾರಿ ನೌಕರರು ನಮ್ಮ ಉತ್ತರ ಕನ್ನಡದವರು ಚನ್ನಭೈರಾದೇವಿಯ ಬಗ್ಗೆ ಒಂದು ಕಥೆ ಬರೆದಿದ್ದಾರೆ. ಪೋರ್ಚುಗೀಸರ ಕಾಲದ ಸಂದರ್ಭದಲ್ಲಿ ಆ ಹೆಣ್ಣು ಮಗಳು ಏನು ಹೋರಾಟ ಮಾಡಿದ್ರು, ನಮ್ಮವರೇ ಯಾವ ರೀತಿ ಆ ಹೆಣ್ಣು ಮಗಳಿಗೆ ಶಕ್ತಿಯನ್ನು ಕುಂದಿಸ್ತಕ್ಕಂಥ ಕೆಲಸ ಆಯಿತು. ತುಂಬಾ ಪರಿಣಾಮಕಾರಿಯಾಗಿ ಬರೆದಿದ್ದಾರೆ. ಇನ್ನು ಸರಸ್ವತ ಒಂದು ಲೋಕದ ವಿಷಯದಲ್ಲಿ ನಮ್ಮ ಗೋವಿಂದ ಪೈ ಅವರ ಒಂದು ಕಾದಂಬರಿ, ಪೋರ್ಚುಗೀಸ್ನವರು ಅಟ್ಯಾಕ್ ಮಾಡಿದಾಗ ಗೋವಾದಿಂದ ಅಲ್ಲಿದ್ದಂಥ ನಮ್ಮ ಹಿಂದೂಗಳು ಮಂಗಳೂರು ಭಾಗಕ್ಕೆ ಬಂದಂಥ ಒಂದು ವಿವರಣೆಗಳು ಅದ್ಭುತವಾಗಿ ಬರೆದಿರತಕ್ಕಂಥದ್ದಿರ್ಬೋದು. ಅದೇ ರೀತಿಯಲ್ಲಿ ನಮ್ಮ ಒಬ್ಬ ಮಂಗಳೂರಿನ ಬೋಳಾರ್ನ ಮಹಮ್ಮದ್ ಅವರು ಅತ್ಯಂತ ಒಂದು ಸ್ವಾತಂತ್ರ್ಯದ ಓಟ 1000 ಪುಟಗಳ ಒಂದು ಗ್ರಂಥ. ಪಾಕಿಸ್ತಾನದಿಂದ ಪ್ರಾರಂಭ ಆಗಿ ಮಂಗಳೂರಿನಲ್ಲಿ ಕೊನೆ ಆಗ್ತದೆ. ಅಂತ ಒಂದು ಇವತ್ತು ಲೇಖನಗಳನ್ನು ಬರೆದಿರ್ತಕ್ಕಂಥದ್ದು ನಾನೇನು ಆಕರ್ಷಣೆಗೆ ಒಳಗಾಗಿದ್ದೇನೆ. ಹೇಳ್ತಾ ಹೋದರೆ ಹಲವಾರು ವಿಷಯಗಳಿದೆ. ನಮ್ಮ ತಂದೆಯವರಿಂದ ನಾನು ಕಲಿತಂಥದ್ದು, ನಮ್ಮ ಭಾಷೆಯನ್ನ ನಾವು ಉಳಿಸಬೇಕಾದರೆ ನಾವು ಸ್ವಲ್ಪ ನಮ್ಮ ಭಾಷೆಯ ಸಾಹಿತ್ಯಗಳು ಬರೆಯತಕ್ಕಂಥ ಉತ್ತಮವಾದಂಥ ಅಭಿರುಚಿಯ ವಿಷಯಗಳನ್ನು ಓದ್ತಕ್ಕಂಥದ್ದು ಸೂಕ್ತ ಅಂತದ್ದು ನನ್ನ ಅಭಿಪ್ರಾಯ. ಒಂದು, ನಾನು ಕನ್ನಡ ಚಿತ್ರರಂಗದಿಂದ ಬಂದವನು. ನಾನು ರಾಜಕಾರಣಕ್ಕೆ ನನ್ನ ವೃತ್ತಿ ಪ್ರಾರಂಭ ಆಗಿದ್ದು ಕನ್ನಡ ಚಿತ್ರರಂಗದಿಂದಲೇ ಪ್ರಾರಂಭ ಆಯಿತು. ನಾನು ಶಿಕ್ಷಣ ಮುಗಿಸಿದ ಮೇಲೆ ವೃತ್ತಿ ಪ್ರಾರಂಭ ಆಗಿದ್ದು. ಅವತ್ತಿನ ಕಥೆಗಳಲ್ಲಿ ಇದ್ದಂಥ ಸಾರಾಂಶಗಳು ಇವತ್ತು ಬರ್ತಾ ಇರತಕ್ಕಂಥ ಕಥೆಗಳನ್ನು ನೋಡಿದಾಗ ಸಮಾಜವನ್ನು ನಾವು ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಡಾಕ್ಟರ್ ರಾಜ್ಕುಮಾರ್ ಅವರ ಹಲವಾರು ಹಾಡುಗಳನ್ನೇ ಹೇಳೋದಾದ್ರೆ, ಹಾಲಿನ ಹೊಳೆಯೋ ಹಾಡು ಎಂಥ ಸೊಗಸಾದ ಹಾಡು. ಇನ್ನು ಹಳೆಯ ಆ ಬ್ಲ್ಯಾಕ್ ಅಂಡ್ ವೈಟ್ ಪಿಕ್ಚರ್ನ ಹಾಡುಗಳನ್ನು ಕೇಳ್ತಾ ಹೋದ್ರೆ ಮನಸ್ಸಿನಲ್ಲಿದ್ದಂಥ ಎಲ್ಲ ನಮ್ಮ ದ್ವಂದ್ವಗಳು ಸಂಪೂರ್ಣವಾಗಿ ಶಾಂತ ರೀತಿಯ ವಾತಾವರಣವನ್ನು ಕಾಣ್ತಕ್ಕಂಥದ್ದು.
ಅಂತಕ್ಕಂಥದ್ದನ್ನ ಕಡಿಮೆಯ ವೆಚ್ಚದಲ್ಲಿ ಮಕ್ಕಳಿಗೆ ಶಿಕ್ಷಣ ದೊರಕಬೇಕು ಅಂತ ಹೇಳಿ 1,000 ಪಬ್ಲಿಕ್ ಶಾಲೆಗಳನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಇದ್ದಂಥ 14 ತಿಂಗಳಲ್ಲಿ 2ನೇ ಬಾರಿಗೆ ನಾನು ಪ್ರಯತ್ನ ಪಟ್ಟಿದ್ದು ನಿಜ. ಅದಕ್ಕೆ ಕ್ಷಮೆಯನ್ನು ಕೋರ್ತಾ ಇದ್ದೇನೆ. ನಾನು ಕನ್ನಡ ಭಾಷೆಯ ಮೇಲೆ ಇವತ್ತು ಏನೋ ಒಂದು ಇಂಗ್ಲಿಷ್ ಜ್ಞಾನವನ್ನು ಏರಬೇಕು ಅಂತಕ್ಕಂಥದ್ದಿಗೆ ತೆಗೆದುಕೊಂಡಂಥ ನಿರ್ಧಾರ ಅದಲ್ಲ. ನಮ್ಮ ಮುಂದಿನ ಹಳ್ಳಿಯ ಗ್ರಾಮೀಣ ಪ್ರದೇಶದ ಮಕ್ಕಳ ಬದುಕಿಗೆ ಒಂದು ಉತ್ತಮವಾದ ಶಿಕ್ಷಣ ಬೇಕಿದೆ. ಹಾಗಂತ ನಮ್ಮ ಭಾಷೆಯನ್ನು ನಾವು ಕಡೆಗಣಿಸ್ಲಿಕ್ಕಾಗೋದಿಲ್ಲ. ನಾನು ಪ್ರತಿಯೊಬ್ಬ ನಾಗರಿಕರಲ್ಲಿ ಈ ಒಂದು ಮಂಡ್ಯ ಜಿಲ್ಲೆಯ ಯಾವೊಂದು ಸಾಹಿತ್ಯದಲ್ಲಿ ಒಂದು ವಿಶೇಷವಂತ ಕೊಡುಗೆ ಕೊಟ್ಟಿರ್ತಕ್ಕಂಥ ಭೂಮಿ ಇದು. ನಾನು ದೊಡ್ಡ ದೊಡ್ಡ ಸಾಹಿತ್ಯಗಳ ಬಗ್ಗೆ ಈಗ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ, ಸಮಯ ಇಲ್ಲ. ಯಾವೊಂದು ಮೈಸೂರು ಮಾನಸ ಗಂಗೋತ್ರಿ ಒಂದು ಕಾಲದಲ್ಲಿ ದೊಡ್ಡ ದೊಡ್ಡ ಕನ್ನಡ ಪಂಡಿತರು ಸಾಹಿತಿಗಳನ್ನ ನಾಡಿಗೆ ಕೊಟ್ಟಂತ ಕೊಡುಗೆ ಏನಿದೆ. ಕುವೆಂಪು ಅವರಿರ್ಬೋದು, ರಾಷ್ಟ್ರಕವಿಗಳು, ಅನಾಕರು ಇರ್ಬೋದು. ತಾರಾಸು ಅವ್ರ ಬಗ್ಗೆ ಹೇಳೋದಾದ್ರೆ ಅವರ ದುರ್ಗಾಸ್ತಮಾನ ಕಥೆಯನ್ನು ನಾವು ಓದಲಿಕ್ಕೆ ಪ್ರಾರಂಭ ಮಾಡಿದ್ರೆ 1,000 ಪುಟಗಳ ಅವರ ಬರವಣಿಗೆ ಏನಿದೆ, ಮೈಯೆಲ್ಲ ರೋಮಾಂಚನವಾಗ್ತಕ್ಕಂಥ ಒಂದು ಆ ಬರವಣಿಗೆಯನ್ನು ನಾವು ಕಾಣಬಹುದು. ತಾರಾಸು ಅವರ ಬರವಣಿಗೆಯಲ್ಲಿ ಕೊನೆಯ ಹಂತದಲ್ಲಿ ಮದಕರಿ ನಾಯಕ ಸಾವಿಗೆ ಒಳಗಾಗ್ತಕ್ಕಂಥ ಸನ್ನಿವೇಶನ ಅವರು ವಿವರಣೆ ಕೊಟ್ಟಿರ್ತಕ್ಕಂಥದ್ದನ್ನು ನೋಡಿದಾಗ ಎಂಥ ಕಟಕನ ಕಣ್ಣಲ್ಲೂ ನೀರು ಬರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಅಷ್ಟು ಅಂತ ಒಂದು ಸಾಹಿತ್ಯಗಳನ್ನ ನಾವು ಕಂಡಿದ್ದೇವೆ. ಶಿವರಾಮ್ ಕಾರಂತರಿರ್ಬೋದು, ಪೂತಿನ ಅವರಿರ್ಬೋದು, DVG ಅವರಿರ್ಬೋದು. ಹೀಗೆ ಹೇಳ್ತಾ ಹೋದ್ರೆ ಹಲವಾರು ಆ ಸಂದರ್ಭದಲ್ಲಿ ಇನ್ನೂ ಹುಟ್ಟಿದ್ವೋ ಇಲ್ವೋ ಗೊತ್ತಿಲ್ಲ, ಕೆಲವರೆಲ್ಲ ಇದ್ದಾರೆ. ಅಂತ ಒಂದು ಸಾಹಿತ್ಯವನ್ನ ಇವತ್ತು ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಈ ಭಾಷೆಯ ಒಂದು ಶಕ್ತಿಯನ್ನು ತುಂಬಿದಂತ ನಮ್ಮನ್ನು ಅಗಲಿ ಹೋಗಿರ್ತಕ್ಕಂಥ ಹಲವಾರು ಪುಣ್ಯಾತ್ಮರೇನಿದ್ದಾರೆ. ಅದರ ಜೊತೆಯಲ್ಲಿ ಇತ್ತೀಚಿನ ಪೀಳಿಗೆಯ ಸಾಹಿತಿಗಳು, ಬಹುಶಃ ವ್ಯಾಸರಾಯ್ ಬಲ್ಲಾಳರು, ಸ್ವಲ್ಪ ನನಗೆ ಹೆಚ್ಚಿನ ವ್ಯಾಸರಾಯ್ ಬಲ್ಲಾಳರ ಕಾದಂಬರಿಗಳನ್ನು ಓದಾಗ ಸ್ವಲ್ಪ ಆಕರ್ಷಣೆಗೆ ಒಳಗಾದಂಥವನು. ಅದಷ್ಟೇ ಅಲ್ಲ, ಇತ್ತೀಚೆಗೆ ಒಬ್ಬ ಸರ್ಕಾರಿ ನೌಕರರು ನಮ್ಮ ಉತ್ತರ ಕನ್ನಡದವರು ಚನ್ನಭೈರಾದೇವಿಯ ಬಗ್ಗೆ ಒಂದು ಕಥೆ ಬರೆದಿದ್ದಾರೆ. ಪೋರ್ಚುಗೀಸರ ಕಾಲದ ಸಂದರ್ಭದಲ್ಲಿ ಆ ಹೆಣ್ಣು ಮಗಳು ಏನು ಹೋರಾಟ ಮಾಡಿದ್ರು, ನಮ್ಮವರೇ ಯಾವ ರೀತಿ ಆ ಹೆಣ್ಣು ಮಗಳಿಗೆ ಶಕ್ತಿಯನ್ನು ಕುಂದಿಸ್ತಕ್ಕಂಥ ಕೆಲಸ ಆಯಿತು. ತುಂಬಾ ಪರಿಣಾಮಕಾರಿಯಾಗಿ ಬರೆದಿದ್ದಾರೆ. ಇನ್ನು ಸರಸ್ವತ ಒಂದು ಲೋಕದ ವಿಷಯದಲ್ಲಿ ನಮ್ಮ ಗೋವಿಂದ ಪೈ ಅವರ ಒಂದು ಕಾದಂಬರಿ, ಪೋರ್ಚುಗೀಸ್ನವರು ಅಟ್ಯಾಕ್ ಮಾಡಿದಾಗ ಗೋವಾದಿಂದ ಅಲ್ಲಿದ್ದಂಥ ನಮ್ಮ ಹಿಂದೂಗಳು ಮಂಗಳೂರು ಭಾಗಕ್ಕೆ ಬಂದಂಥ ಒಂದು ವಿವರಣೆಗಳು ಅದ್ಭುತವಾಗಿ ಬರೆದಿರತಕ್ಕಂಥದ್ದಿರ್ಬೋದು. ಅದೇ ರೀತಿಯಲ್ಲಿ ನಮ್ಮ ಒಬ್ಬ ಮಂಗಳೂರಿನ ಬೋಳಾರ್ನ ಮೊಹಮ್ಮದ್ ಅವರು ಅತ್ಯಂತ ಒಂದು ಸ್ವಾತಂತ್ರ್ಯದ ಓಟ 1000 ಪುಟಗಳ ಒಂದು ಗ್ರಂಥ. ಪಾಕಿಸ್ತಾನದಿಂದ ಪ್ರಾರಂಭ ಆಗಿ ಮಂಗಳೂರಿನಲ್ಲಿ ಕೊನೆ ಆಗ್ತದೆ. ಅಂತ ಒಂದು ಇವತ್ತು ಲೇಖನಗಳನ್ನು ಬರೆದಿರ್ತಕ್ಕಂಥದ್ದು ನಾನೇನು ಆಕರ್ಷಣೆಗೆ ಒಳಗಾಗಿದ್ದೇನೆ. ಹೇಳ್ತಾ ಹೋದರೆ ಹಲವಾರು ವಿಷಯಗಳಿದೆ. ನಮ್ಮ ತಂದೆಯವರಿಂದ ನಾನು ಕಲಿತಂಥದ್ದು, ನಮ್ಮ ಭಾಷೆಯನ್ನ ನಾವು ಉಳಿಸಬೇಕಾದರೆ ನಾವು ಸ್ವಲ್ಪ ನಮ್ಮ ಭಾಷೆಯ ಸಾಹಿತ್ಯಗಳು ಬರೀತಕ್ಕಂಥ ಉತ್ತಮವಾದಂಥ ಅಭಿರುಚಿಯ ವಿಷಯಗಳನ್ನು ಓದ್ತಕ್ಕಂಥದ್ದು ಸೂಕ್ತ ಅಂತದ್ದು ನನ್ನ ಅಭಿಪ್ರಾಯ. ನಾನು ಕನ್ನಡ ಚಿತ್ರರಂಗದಿಂದ ಬಂದವನು. ನಾನು ರಾಜಕಾರಣಕ್ಕೆ ನನ್ನ ವೃತ್ತಿ ಪ್ರಾರಂಭ ಆಗಿದ್ದು ಕನ್ನಡ ಚಿತ್ರರಂಗದಿಂದಲೇ ಪ್ರಾರಂಭ ಆಯಿತು. ನಾನು ಶಿಕ್ಷಣ ಮುಗಿಸಿದ ಮೇಲೆ ವೃತ್ತಿ ಪ್ರಾರಂಭ ಆಗಿದ್ದು. ಅವತ್ತಿನ ಕಥೆಗಳಲ್ಲಿ ಇದ್ದಂಥ ಸಾರಾಂಶಗಳು ಇವತ್ತು ಬರ್ತಾ ಇರತಕ್ಕಂಥ ಕಥೆಗಳನ್ನು ನೋಡಿದಾಗ ಸಮಾಜವನ್ನು ನಾವು ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಡಾಕ್ಟರ್ ರಾಜ್ಕುಮಾರ್ ಅವರ ಹಲವಾರು ಹಾಡುಗಳನ್ನೇ ಹೇಳೋದಾದ್ರೆ, ಹಾಲಿನ ಹೊಳೆಯೋ ಹಾಡು ಎಂಥ ಸೊಗಸಾದ ಹಾಡು. ಇನ್ನು ಹಳೆಯ ಆ ಬ್ಲ್ಯಾಕ್ ಅಂಡ್ ವೈಟ್ ಪಿಕ್ಚರ್ನ ಹಾಡುಗಳನ್ನು ಕೇಳ್ತಾ ಹೋದ್ರೆ ಮನಸ್ಸಿನಲ್ಲಿದ್ದಂಥ ಎಲ್ಲ ನಮ್ಮ ದ್ವಂದ್ವಗಳು ಸಂಪೂರ್ಣವಾಗಿ ಶಾಂತ ರೀತಿಯ ವಾತಾವರಣವನ್ನು ಕಾಣ್ತಕ್ಕಂಥದ್ದು.